ಒಂದು ಚಟುವಟಿಕೆಯ ಮೂಲಕ ಘಾತಾಂಕದ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಸ್ಕ್ವೇರ್ ಗ್ರಿಡ್ ಹಾಳೆ ಅಥವಾ ಜಿಯೋಬೋರ್ಡ್ನ ಬಳಸಿ ಒಂದು ಉದಾಹರಣೆಯನ್ನು ನೋಡೋಣ. 6⁻³ ಡಿವೈಡೆಡ್ ಬೈ 3⁻3. ಈಗ ಏನ್ ಮಾಡ್ಬೇಕು? 6 ಸ್ಕ್ವೇರ್ ಪೀಸ್ಗಳನ್ನು ಇರಿಸಿಕೊಳ್ಬೇಕು. ಇಲ್ಲಿ ಡಿವೈಡೆಡ್ ಬೈ ಇದೆ, ಹಾಗಾಗಿ ಕೆಳಗಡೆ ಇನ್ನೊಂದು ಭಾಗದಲ್ಲಿ ಸಂಖ್ಯೆ 3 3 ಬಾರಿ ಇರಿಸ್ಕೋಬೇಕು. ಈಗ ನಾವು ಸಂಖ್ಯೆ 6 ಸ್ಪ್ಲಿಟ್ ಮಾಡಿ 2 × 3 ಅಂತ ಬರೆಯೋಣ. ಅಂದ್ರೆ 2 ಪೀಸ್ಗಳು ಮತ್ತು 3 ಪೀಸ್ಗಳು, ಮತ್ತು ಇದನ್ನು ಸೈಡಲ್ಲಿ ಹೀಗೆ ಸಾಲ್ವ್ ಮಾಡಿ ಬರಿಬೇಕು. ಅಂದರೆ ಇದನ್ನು ಇಲ್ಲಿ ಯಾವ ರೀತಿ ಸಾಲ್ವ್ ಮಾಡಿ ಬರಿಬೇಕು ಅನ್ನೋದನ್ನ ತೋರಿಸ್ತಿದ್ದೀವಿ. 6⁻³ 2 × 3 ಅಂತ ಬರಿತಾ ಇದ್ದೀವಿ. ಡಿವೈಡೆಡ್ ಬೈ 3⁻3. ಈಗ ಮೇಲೆ ಇರುವ 3⁻3 ಮತ್ತು ಕೆಳಗೆ ಇರುವ 3⁻3 ಕ್ಯಾನ್ಸಲ್ ಮಾಡಬಹುದು. ಹಾಗೆಯೇ ಇಲ್ಲಿರುವ ಸಂಖ್ಯೆ 3 ಸ್ಕ್ವೇರ್ ಪೀಸ್ ಅನ್ನು ತೆಗೆಯಬೇಕು. ಈಗ ನಮಗೆ ಫೈನಲ್ ಆನ್ಸರ್ ಆಗಿ 2⁻3 ಅಂತ ಸಿಗುತ್ತೆ. ಈ ರೀತಿ ಇನ್ನು ಬೇರೆ ಬೇರೆ ಸಂಖ್ಯೆಗಳನ್ನ ಸಾಲ್ವ್ ಮಾಡಬಹುದು ಅಥವಾ ಚಿತ್ರದ ಮೂಲಕ ಸಹ ತೋರಿಸಬಹುದು. ಧನ್ಯವಾದಗಳು.